ರಾಮಾಯಣ ಬರ್ದವ್ರು ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ರಾಮಾಯಣ ಬರ್ದವ್ರು ಯಾರು? ಕವಿರಾಜ ಮಾರ್ಗನ. ಕವಿರಾಜ ಮಾರ್ಗ. ಹಂಸಲೇಖರು. ಹಂಸಲೇಖರು. ಹಂಸಲೇಖ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳು. ಶಿವರಮಣ, ಶಿವರಮಣ ಎಲ್ಲ. ಓಹೋ, ನೀನ್ ಮನೇಲೇ ಇದ್ಯಾ? ಆ ಬಾಲು ನಿನ್ನ ಊರ್ಲೆಲ್ಲ ಹುಡುಕ್ತವನೆ. ಯಾವ ಬಾಲು? ಲಾವಡಕ್ಕೆ ಬಾಲು. Hey, y'all come look at this. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅಕ್ರಮ ಸಂಬಂಧ. ಬರ್ಡೇಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ತಲೆಗೆ 50 ರೂಪಾಯಿ ಹಾಕಿ ರೈಸ್ ಕುಕ್ಕರ್ ಕೊಡೋಣ ಅಂತಿದ್ದೀವಿ. ನೀವೇ ಒಂದೆರಡು ಪ್ರಶ್ನೆ ಕೇಳಿ ನನ್ಗೆ ನೋಡೋಣ. ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರಾ? ಓ ಮೈ ಗಾಡ್, ಇದನ್ನ ನಿಜ ಅನ್ಕೊಂಡು ನಗ್ತಾ ಇದ್ದೀರಲ್ಲ, ಯಾಕೆ? ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟೆ ನಿನ್ ಸಾಮಾನ್ಗೆ ಬಾಯ ತೆಗೆದು ಬಿಡ್ತೀನಿ ಬೀಜ ಸಮೇತ. ಸೋಷಿಯಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ನಮ್ಮ ಹೆಣ್ಮಕ್ಳುಗಳು ಸಜೆಷನ್ ಕೊಡಿ. ಕುಣಿಗಲ್ಲಿಂದ ಹೆಣ್ಣು ನೋಡಿಕೊಂಡು ಯಾದಗಿರಿಗೆ ಹೋಗ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳ್ಕೊಳ್ಳಿ ಸರ್. ದ ಪ್ರಾಬ್ಲಮ್ ಇಸ್ ಮರ್ತೋಯ್ತು. ಎಲ್ರು ನಿಮ್ ಹೆಸರು ಹೇಳ್ರಿ. ಜಾಜಿ, ಸಂಪಿಗೆ, ಸೇವಂತಿ, ದಾಸವಾಳ, ಕನಕಾಂಬರಿ. ನಿನ್ನ ಹೆಸರೇನೋ? ಸುಗಂಧರಾಜ ಸರ್. ಮಹಾಭಾರತದಲ್ಲಿ ದ್ರೌಪದಿ ಸೀರೆನ ಅರ್ಜುನ ಸೆಳೆಯುವಾಗ ಸೀರೆ ಕೊಡಪ್ಪ ಶ್ರೀರಾಮಚಂದ್ರ ಅಂತ ಕೇಳ್ಕೊಳ್ಳಲ್ಲ, ಅದು ಧ್ಯಾನ. ಸತ್ಯ ಕುಮಾರ ಪಿಕ್ಚರ್ ಅಲ್ಲಿ ಹಿರಣ್ಯಕಶ್ಯಪನ ಸಿಂಹ ಹಾಕೊಂಡು ಬಗೆಯುವಾಗ ಇವರು ಪುನೀತ್ ರಾಜ್ಕುಮಾರ್ ಅವರು ಗೋವಿಂದ ಗೋವಿಂದ ನಾರಾಯಣ ಅಂದ್ರಲ್ಲ, ಅದು ಧ್ಯಾನ. ಗೊತ್ತಾ? ರಾವಣ ಈಶ್ವರನ ಮೆಚ್ಚಿ ಆತ್ಮನೆ ತಗೊಂಡು ಗೋಕರ್ಣ ಉಪೇಂದ್ರ ಅಷ್ಟೇ. ಮಲ್ಲ ಭಗತ್ ಸಿಂಗ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಏನ್ ನಡೀತಿದ್ಯೋ ಎಲ್ಲ ನಾನು ನೋಡ್ಬೇಕು. ಸಿಸಿಟಿವಿನ ಹಾಕ್ಸಿ. ಗುಡ್ ಈವ್ನಿಂಗ್ ಸರ್, ನಿಮ್ಗೋಸ್ಕರ ಒಂದು ಗಿಫ್ಟ್. ಲಾಂಗ್ ರನ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಪ್ಲೀಸ್ ಹ್ಯಾಂಡಲ್. ರೆಡಿ ಬಾಯ್ಸ್? ಏನಪ್ಪ ಮಾಡ್ತಿದ್ದಾರೆ ಇವರು? 1 2 3. ಅಯ್ಯೋ ಗಂಡನ್ ಹೊಡಿಬೋದು, ಗಂಡ ಹೆಂಡತಿಗೆ ಹೊಡಿಬೋದು. ಬರೀ ಅವ್ರಿಗೆಲ್ಲ ನಿನ್ ತಂಗಿ ಗುಡ್ಡ ಹೋಗ್ತೀನಿ. ಅದೇನ್ ಮಾಡ್ತೇ ಮಾಡ. ನಾವು ಸತೀಶ ಊರ್ ಎಂಟ್ರೆನ್ಸ್ ಅಲ್ಲಿ ಇಬ್ರು ಹೆಣ್ಮಕ್ಳು ಬದವ್ರೆ. ಅಡ್ಡಾಕಲ್ಲ ಅವ್ರನ್ನ. ಬಾ ಬಾ, ಊರಿಂದ ಜಾಸ್ತಿ ಜನ ಕರ್ಕೊಂಡ್ಬರ್ಮ. ಬಲ ಬಲ ಹೊಡೆದು ಬಿಡ್ತಾರೆ. ನಾನು ಒಂದು ಫೀಮೇಲ್ ರ್ಯಾಪರ್ ಇರ್ಬೇಕಂತ ನನ್ಗೆ ಅದಿದೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಲೈಕ್ ಹಠ ಇದೆ, ಅದು ತೋರಿಸ್ತೀನಿ, ಎಲ್ಲರಿಗೂ ಗೊತ್ತಾಗುತ್ತೆ. ತೋರ್ಸು ತೋರ್ಸು ತೋರಿಸ್ತೀನಿ ತೋರಿಸ್ತೀನಿ. ಎಲಗೋ ಜಪಾನಿ ನರುಮಾನೆ, ಎಲಗೋ ಜಪಾನಿ ಓರಿ ಮಸ್ತಿದ್ದ. ತಳಿ ಅಂದ್ರೆ ಅಂತಿಂತ ತಳಿ ಅಲ್ಲ, ಇದು ವ್ಯಾಕ್ಸಿನ್ ತಳಿ. ಮತ್ತೆ ಇದ್ರ ಕಾಲ್ಗುಣ ಎಷ್ಟು ಚಲೋ ಇದ್ದು ಗೊತ್ತಿದ್ದ? ಹೌದನ ಬವ? ಇದು ತಂದು 3 ತಿಂಗಳಲ್ಲಿ ನನ್ನ ಮಗನ ಮದುವೆ ಆತು. ಅಷ್ಟೇ ಅಲ್ದ, ನನ್ನ ಮಗಳು 6 ವರ್ಷದಿಂದ ಬೊಸರಾಗಿತ್ತಿಲ್ಲ. ಇದು ತಂದು 1 ವರ್ಷಕ್ಕೆ ಬೊಸರ ತೋಳೆ. ಅದು ನಮ್ಮಲ್ಲಿ ಆಕಳು ಬಸರು ಮಾಡಿದ್ರೆ ಸಾಕ.
ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ನಮ್ಮ ಫ್ಲಾಗ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅದೇ ತರ ಗೋವಾದಲ್ಲಿ ಅದಕ್ಕಿಂತ ನೋಡಕ್ ಖುಷಿ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಗೋವಾಗೆ ಬಂದಾಗೆ ತುಂಬಾ ಬರೀ ಅಂದ್ರೆ ಹಿಂದಿಯವರೇ ಇದ್ರು, ಹಿಂದಿ ವಾಲೆಗಳೇ ಜಾಸ್ತಿ ಹಿಂದಿನೇ ಮಾತಾಡ್ತಿದ್ರು. ಬಟ್ ಇವಾಗ ನೋಡಕ್ಕಂತೂ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಬರೀ ಕನ್ನಡನೇ ಮಾತಾಡ್ತಾರೆ. ಅದೊಂದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಗೋವಾದಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ.